ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಸೊ ನಾನು ಬಂದಿದ್ದೀನಿ ಅಂದರೆ ಏನಾರ ವಿಷಯಗಳು ಇದ್ದೇ ಇರುತ್ತೆ. ಸೊ ಇವತ್ತಿನ ವಿಷಯಗಳು ಏನಪ್ಪ ಅಂತ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದವರು ಬೆಳಗಾಮಲ್ಲಿ ಅಧಿವೇಶನ ಮಾಡ್ತಾಯಿದ್ದಾರೆ. ಸೊ 1924ನೇ ಇಸ್ವಿಲಿ ಗಾಂಧೀಜಿಯವರು ಇಲ್ಲಿ ಬಂದು ಸಮಾವೇಶ ಮಾಡಿದ್ರು ಅಂತ. ಇವರು 100 ವರ್ಷ ಆಯಿತು ಅಂತ ಮಾಡ್ತಾರೆ. ಅಲ್ಲ, ನಾನು ಹೇಳೋದಿಷ್ಟೇ, ಕಾಂಗ್ರೆಸ್ಸಿಗರಿಗೆ, ಕಾಂಗಿಗಳಿಗೆ ಅಥವಾ ಕಾಂಗ್ರೆಸ್ನ ಇದು ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಗಾಂಧೀಜಿ ಅವ್ರನ್ನ ಯಾವ ನೈತಿಕತೆ ಇಟ್ಕೊಂಡು ಇದು ಮಾಡ್ತಾರೆ? ಕಾಂಗ್ರೆಸ್ ಅವರು ಗಾಂಧೀಜಿ ಅವ್ರನ್ನ ಯಾವ ಒಂದು ಉದ್ದೇಶ ಇತ್ತು, ಆ ಉದ್ದೇಶ ಯಾವುದೂ ಈಡೇರಿಸೇ ಇಲ್ಲ. ನಮ್ಮ ಗಾಂಧಿ ತಾತ ಹೇಳಿದ್ರು, ಇಡೀ ದೇಶದಲ್ಲಿ ಡ್ರಿಂಕ್ಸು ಅಂದರೆ ಅದು ಡ್ರಿಂಕ್ಸು ನಿಷೇಧ ಆಗಬೇಕು ಅಂತ ಹೇಳಿದರು. ಇವ್ರು ಮಾಡಿದಾರಾ? ಅದನ್ನು ಮಾಡಿದ್ದು ಯಾರು? ಫಸ್ಟು ಗುಜರಾತಲ್ಲಿ ಬ್ಯಾನ್ ಮಾಡಿದ್ರು, ಆ್ಯಂಡ್ ದೆನ್ ಬಿಹಾರಲ್ಲಿ ಮಾಡಿದ್ರು, ಆ್ಯಂಡ್ ದೆನ್ ಕರ್ನಾಟಕದಲ್ಲಿ ಒಂದು ದಿಟ್ಟ ಹೆಜ್ಜೆ ಯಾರೇ ಏನೇ ಇದು ಮಾಡಿದರು ಅಂತ ಅಂದರೆ ಅದನ್ನು ಕುಮಾರಸ್ವಾಮಿ ಅವರು ಸಾರಾಯಿನ ನಿಷೇಧ ಮಾಡಿದರು. ಸೊ ಅವ್ರುಗಳು ನೆನಪು ಮಾಡ್ಕೊಳ್ಳೋದ್ರಲ್ಲಿ, ಅವ್ರುಗಳು ಗಾಂಧೀಜಿ ಅವ್ರನ್ನ ಸ್ಮರಿಸೋದ್ರಲ್ಲಿ ಅರ್ಥ ಇದೆ. ಸೊ ಕಾಂಗ್ರೆಸ್ ಪಕ್ಷದವರು ಏನು ನೈತಿಕತೆ ಇದೆ, ಯಾವ ಒಂದು ಮಾನದಂಡದಲ್ಲಿ ಮಾಡ್ತಾ ಇದ್ದಾರೆ 1924ನೇ ಇಸ್ವಿಲಿ ಇಲ್ಲಿ ಮಾಡಿದರು ಅಂತ ಮಾಡೋದಕ್ಕೆ? ಸೊ ಅದಕ್ಕೂ ಇದಕ್ಕೂ ಗಜಗಜಾಂತರ ವ್ಯತ್ಯಾಸ ಇದೆ. ಆ್ಯಂಡ್ ದೆನ್ ಇವ್ರು ಹೇಳ್ತಾರೆ, ಯಾರೋ ಕಾಂಗ್ರೆಸ್ ಪಕ್ಷದವರು ಇದು ಏನೋ ದೆಹಲಿಲಿ ಭವನ ಉದ್ಘಾಟನೆ ಮಾಡಿದ್ರಲ್ಲ, ಇವ್ರಿಗೆ ನಿಜವಾಗ್ಲೂ ನೈತಿಕತೆ ಅನ್ನೋದೇನಾರ ಇದ್ದಿದ್ರೆ ಅದಕ್ಕೆ ನಮ್ಮ ಗಾಂಧಿ ತಾತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಬೇಕಿತ್ತು. ಆದರೆ ಇವರು ಏನು ಮಾಡಿದ್ದಾರೆ, ಇಂದಿರಾ ಗಾಂಧಿ ಅವರು ಪಾಪ ಭಾಳ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಪಾಪ ಮಾನ್ಯ ಇಂದಿರಾ ಗಾಂಧಿ ಅವರು ಉಳುವವನ ಒಡೆಯ ಮಾಡಿ ಒಂದಿನ ಕಿತ್ತಿ ಇನ್ನೊಂದು, ಅದಕ್ಕೆ ಮಾನದಂಡನೇ ಇಲ್ಲ. ಇರಲಿ, ಅದರಿಂದ ಬೀದಿಗೆ ಬಂದವ್ರು ಎಷ್ಟೋ ಜನ, ಇನ್ನೇನೋ ಆದವ್ರು ಎಷ್ಟೋ ಜನ. ಆ್ಯಂಡ್ ದೆನ್ ಇದು ಬ್ಲೂ ಸ್ಟಾರ್ ಆಪ್ರೇಷನ್ ಮಾಡಿಸಿ ಅವೆಲ್ಲ ಮಾಡಿದ್ದು ಫಲವಾಗೇ ಅವರು ಆ ರೀತಿ ದಾರೋಣ ಅಂತ್ಯ ಕಂಡಿದ್ದು. ಸೊ ಈ ರೀತಿ ಇದೆ ಸ್ನೇಹಿತರೆ. ನಾನು ಹೇಳೋದು, ಕಾಂಗ್ರೆಸ್ಸಿಗರಿಗೆ ನಿಮಗೆ ನೈತಿಕತೆನೇ ಇಲ್ಲ. ನೀವು ಗಾಂಧೀಜಿ ತಾತನ್ನ ನೆನೆಸ್ಕೊಳ್ಳೋದು ಮಿನಿಮಮ್ ನೈತಿಕತೆ, ಅಥವಾ ನಿಮಗೆ ಕನಿಷ್ಠ ನೈತಿಕತೆ ಅನ್ನೋದು ಇಲ್ಲ. ಸೊ ಅದನ್ನು ಮಾಡಿ. ಸೊ ಇನ್ನು ಸಿದ್ದರಾಮಯ್ಯನವ್ರ ವಿಷಯಕ್ಕೆ ಬಂದರೆ, ಸಿದ್ದರಾಮಯ್ಯನವರು 3 ಹೊತ್ತು ಕಾಂಗ್ರೆಸ್ನ ಬೈದಂಥವ್ರು. ಈಗ ಹೋಗಿ ಅಲ್ಲಿ ಆಯಿತು, ಮುಖ್ಯಮಂತ್ರಿ ಆಗಿದ್ದಾರೆ, 2ನೇ ಬಾರಿ ಆಗಿದ್ದಾರೆ. ಈಗ ಅವ್ರದ್ದು ದಾರೋಣ ಅಂತ್ಯಕ್ಕೆ ಕಾಯ್ತಾ ಇದೆ. ನಾಂದಿ ಆಡ್ತಾರೆ ಅದಕ್ಕೂ ಕಾಂಗ್ರೆಸ್ ಪಕ್ಷದವರು. ಸೊ ಇದು ಇವತ್ತಿನ ವಿಶೇಷ ಸ್ನೇಹಿತರೆ. ಸೊ ಇವ್ರಿಗೆ ನೈತಿಕತೆ ಇಲ್ಲದೆ ಇದ್ರೂ ಗಾಂಧೀಜಿ ಅವ್ರನ್ನ ಆಚರಿಸ್ತಾ ಇದ್ದಾರೆ. ಸೊ ಇದನ್ನು ಜನ ಯೋಚನೆ ಮಾಡಬೇಕಿತ್ತು. ಗಾಂಧೀಜಿಯವರು ಸಮಾನತೆನ ಸಾರಿದ್ರು, ಅದು ಕಾಂಗ್ರೆಸ್ ಪಕ್ಷದವ್ರ ಕೈಲಿಂದ ಕೊಡೋಕ್ಕಾಗಿಲ್ಲ. ಆ್ಯಂಡ್ ದೆನ್ ಗಾಂಧೀಜಿಯವರು ಇಲ್ಲ, ಇದನ್ನು ಬ್ಯಾನ್ ಮಾಡಬೇಕು, ಡ್ರಿಂಕ್ಸ್ನ ಪೂರ್ತಿ ಬ್ಯಾನ್ ಮಾಡಬೇಕು, ಅದನ್ನು ಇವ್ರಿಗೆ ಕೊಡೋಕ್ಕಾಗಿಲ್ಲ. ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಒಂದು. ಆಮೇಲೆ ಇವರೆಲ್ಲ ಮಾಡ್ತಿರೋದೆಲ್ಲ ಓಟ್ಗೋಸ್ಕರ. ಸೊ ಆಮೇಲೆ ಇಲ್ಲಿ ಸರ್ಕಾರ ಇರೋದು ಅದು ಕಾಕತಾಳೀಯ. ಆಯಿತು, ಬಂದರು, ಏನೋ ಮಾಡಿದ್ರು. ಗಾಂಧೀಜಿ ಪಾಪ ಪ್ರತಿಮೆನೂ ಉದ್ಘಾಟನೆ ಮಾಡಿಸಿದ್ರು. ಗಾಂಧೀಜಿ ಅವರ ತತ್ವಗಳನ್ನ ಫಾಲೋ ಮಾಡದೇ ಇರೋರು, ಅಂದರೆ ತತ್ವಗಳನ್ನ ಗಾಳಿಗೆ ತೂರಿದಂಥವ್ರ ಕೈಲಿಂದ ಇವರು ಉದ್ಘಾಟನೆ ಮಾಡಿಸಿದ್ದಾರೆ. ಜನ ಇದನ್ನೆಲ್ಲ ನೋಡಿ ದಯಮಾಡಿ ಮುಂದಿನ ಬಾರಿ ನೋಡಿ ವೋಟ್ ಹಾಕಿ. ಸೊ ಇದು ಇವತ್ತಿನ ವಿಶೇಷ ಸ್ನೇಹಿತರೆ. ಆ್ಯಸ್ ಯೂಶುವಲ್ ದಿಸ್ ಈಸ್ ಅ ಸೈನಿಂಗ್ ಆಫ್ ಯುವರ್ಸ್ ಕಾರ್ತಿಕ್.